ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, 28ನೇ ತಾರೀಕಿನಂದು ಹುಟ್ಟಿದಂಥವರ ರಾಶಿ ಭವಿಷ್ಯ ಹೇಗಿರುತ್ತೆ, ಹಾಗೆ ಈ 28ನೇ ನಂಬರ್ ಇರುವಂಥವರು ಯಾವ ನಂಬರನ್ನು ಫಾಲೋ ಮಾಡಿದ್ರೆ ಅವರ ಜೀವನದಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ, ಹಾಗೆ ಇವರು ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು, ಹಣವನ್ನು ಗಳಿಸಬೇಕು ಅಂತಂದರೆ ಯಾವ ರೀತಿಯಾಗಿ ಇವರು ಜೀವನವನ್ನು ನಡೆಸಬೇಕಾಗತ್ತೆ. ಹಾಗೆ ಈ 28 ಅನ್ನುವಂಥದ್ದು ತುಂಬ ಪವರ್ಫುಲ್ ಆದಂಥ ಡೇಟ್ ಆಗಿರುತ್ತೆ. ಈ 28ನೇ ಡೇಟಲ್ಲಿ ಟಾಟಾ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಹಾಗೆ ದುಲ್ಕರ್ ಸಲ್ಮಾನ್ ಆಗಿರ್ಬೋದು, ಲತಾ ಮಂಗೇಶ್ಕರ್ ಅವರಾಗಿರ್ಬೋದು, ಇವರೆಲ್ಲರ ನಂಬರ್ ಕೂಡ 28. ಇವರೆಲ್ಲರೂ ಕೂಡ ಎಷ್ಟು ಸಾಧನೆಯನ್ನ ಮಾಡಿದ್ದಾರೆ, ಇಡೀ ದೇಶವೇ ಗುರುತಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಗುರುತಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೀವು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹೀಗಾಗಿ 28ನೇ ತಾರೀಕಿನಂದು ಹುಟ್ಟಿದಂಥವರು ಏನೇನು ಮಾಡಿದ್ರೆ ಈ ರೀತಿಯಾಗಿ ಯಶಸ್ವಿ ಕಾಣ್ತಾರೆ ಅನ್ನೋಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಹಾಗೆ ಈ ವಿಚಾರದ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನ್ಯೂಮರಾಲಜಿ ಬ್ರಹ್ಮ ಹಾಗೆ ಮಾತನಾಡುವ ದೇವರು ಆರ್ಯವರ್ಧನ್ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀರಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪೆಗನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ನೋಡಿ. ಇತ್ತೀಚೆಗೆ ಇದು ಮಾತಾಡೋಣ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ ಗುರುಗಳೇ. ಸುಮಿತ್ರಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸುಮಿತ್ರಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತಾಡಿ ಸುಮಿತ್ರಾ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ ಸುಮಿತ್ರಾ. ಯಾಕ್ರಿ ಇನ್ನೂ ಬಂದು ಸ್ಟೋನ್ ತಗೊಂಡೋಗಿಲ್ಲ? ಗುರುಗಳೇ ಬರಬೇಕು, ಸ್ವಲ್ಪ ಯಾವುದೋ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದೀವಿ, ಬರಕ್ ಆಗ್ತಾ ಇಲ್ಲ ಬೆಂಗಳೂರು ಕಡೆ, ಅದಕ್ಕೆ ಲೇಟ್ ಆಗ್ತಿದೆ. ಅದಿರಲಿ ರೀ, ನಿಮ್ಮ ಮಕ್ಳಿಗೆ ತಗೊಂಡೋಗಿ ಹಾಕ್ರಿ, ಆಮೇಲೆ ದುಡ್ಡು ಕೊಡಿರಂತೆ. ಬರ್ರಿ ರೀ, ನಾನು ನಿಮಗೋಸ್ಕರ ತರಿಸಿಟ್ಟಿದ್ದೀನಿ, ನೀವು ಬಂದು ತಗೊಂಡೋಗಿಲ್ಲ. ಇಲ್ಲ ಗುರುಗಳೇ, ಅವಾಗಿಂದ ತವ್ರ ಮನೆಗೂ ಕೂಡ ಬರಕ್ ಆಗ್ತಾ ಇಲ್ಲ. ಇಲ್ಲ, ಯಾಕೆ ನಿಮ್ಮ ಯಜಮಾನ ಕಳಿಸಿ, ನಾಳೆ ಇರಲ್ಲ ನಾಡ್ದು ಒಂದು ಮಂಗಳವಾರ ಶುಕ್ರವಾರ ಕಳಿಸಿ ಕಳಿಸ್ತೀನಿ. ನೀವು ಆಮೇಲೆ ಕೊಡಿ ದುಡ್ಡು. ಏನು ದುಡ್ಡಿಗೇನಲ್ಲ ಅದು. ಇಲ್ಲ ಗುರುಗಳೇ, ಅದು ಆ ವಿಷಯ ಇಲ್ಲ, ಬೇರೆದೇನೋ ಸಿಕ್ಕಾಕೊಂಡಿದೀವಿ. ಒಳ್ಳೇದಾಗುತ್ತೆ, ತಗೊಳ್ಳಿ, ಕೊಡಿ. ಅದು ನಿಮ್ಗಾಗೆ ತರಿಸಿದ್ದೀನಿ. ಅದು ನನ್ನ ಕ್ಯಾಶ್ ಬಾಕ್ಸ್ ನಿಂಗೆ ಎಳೆದಾಗೆಲ್ಲ ಸ್ಟೋನ್ ನೋಡ್ತೀನಿ. ಇವ್ರು ಇನ್ನೂ ಬಂದಿಲ್ಲ. ನಾನು ಫೋನೇ ಮಾಡಿಲ್ಲ ನಿಮಗೆ. ಹೇಳಿ. ಬರ್ಬೇಕು ಗುರುಗಳೇ, ನಿಮ್ಮನ್ನ ನೋಡ್ಬೇಕು ಅಂತಾನೆ ನಾವು ಟೈಮ್ ಮಾಡ್ತಾ ಇದೀವಿ, ನಮ್ಗೆ ಟೈಮ್ ಆಗ್ತಾ ಇಲ್ಲ ಬರೋದು. ಏನನ್ನಿಸ್ತು 26ನೇ ತಾರೀಕು ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಿರಲ್ಲ? ಗುರುಗಳೇ, ಅದೇ ಆಶ್ಚರ್ಯ ಆಯ್ತು. ಆದ್ರೆ ಒಟ್ನಲ್ಲಿ ನಮ್ಗೆ ನಂಬಿಕೆ ಇತ್ತು ಗುರುಗಳೇ, ಯಾಕಂದ್ರೆ ನೀವು ಹೇಳಿದ್ರಲ್ಲ ಅದು ಹಾಗೆ ಆಗತ್ತೆ ಅಂತ ನಮ್ಗೆ ಗೊತ್ತಿತ್ತು. ಆದ್ರಿಂದ ಇವರು ಹೇಳ್ತಾ ಇದ್ರು, ನಮ್ಮ ಯಜಮಾನರು ಕೂಡ ಹೇಳ್ತಾ ಇದ್ರು, ನೋಡು ಗುರುಗಳು ಹೇಳ್ದಂಗೆ ಆಗೋಯ್ತು ಅಂತ. ಹೌದು. ನೀವು ಹೇಳಿದ್ದು ಒಂದು ಪಾಯಿಂಟ್ ಕೂಡ ಗುರುಗಳೇ ಮಿಸ್ಸೇ ಆಗಿಲ್ಲ ಇದುವರೆಗೂ, ಮುಂದಕ್ಕೆ ಮಿಸ್ ಆಗೋದೂ ಇಲ್ಲ. ನಡೀತಿರೋದು ಬುಧ ದಶೆ ಮೇಡಮ್. ಹೌದು. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ನೋಡಿ, ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಫಾರಿನ್ ಪ್ರೈಮ್ ಮಿನಿಸ್ಟರ್ ಅಂತ ಜಾತಕ ಕೇಳ್ತಾರೆ. ಇದು ನಡೀತಿತ್ತು ಇದು ನನ್ನ ಲೈಫಲ್ಲಿ. ಬುಧ ದೇಶ ಇಷ್ಟು ತಾಂಡವಾಡ್ತಾವೆ ನನಗೆ 2ನೇ ಮೇಲೆ. ಅದಕ್ಕೆ ನಾವು ವಾಕ್ ಸುದ್ದಿ ಇವತ್ತು ನೋಡಿದ್ರ ಯಾರು ಮೊಬೈಲ್ ತೆಗೆದ್ರು ಕೂಡ ನಾನು ಇದ್ದೀನಿ. ಏನು ಹೇಳಿ? ಹೌದು ಗುರುಗಳೇ. ಯಾವ ಸಿನಿಮಾ ಹಾಡು ಕೂಡ ಫೇಮಸ್ ಆಗಿಲ್ಲ. ಇವಾಗ ಬಿಗ್ ಬಾಸ್ಗೆ ಯಾರೊಬ್ಬರು ಸೆಲೆಕ್ಷನ್ ಮಾಡ್ಬೇಕಂತಲೂ ಗೊತ್ತಿಲ್ಲ. ಯಾವ ಸೀರಿಯಲ್ಲು ಯಾವುದು ಫೇಮಸ್ ಇಲ್ಲ. ಯಾವ ಮೊಬೈಲ್ ತಗೊಂಡು ನಾನೇ ಬರ್ತೀನಿ. ಏನು ಹೇಳಿ? ಹೌದು ಗುರುಗಳೇ, ನಾವು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಿ, ಫೇಸ್ಬುಕ್ ಅಲ್ಲಿ ನೋಡ್ತೀನಿ, ಎಲ್ಲ ನೀವೇ ಎಲ್ಲ ಯೂಟ್ಯೂಬ್ ಅಷ್ಟೇ ಎಲ್ಲ ತುಂಬೋಗಿದೆ. ನಾನು ಅವ್ರಿಗೆ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅವರು ಇವರೆಲ್ಲರೂ ಯೂಟ್ಯೂಬರು ತಲೆ ಕೆಡಿಸ್ಕೋಬೇಕು. ಏನಪ್ಪ ಆರ್ಯವರ್ಧನ್ ಅಂತ ಬರ್ತಾವೆ ಇರ್ತಾವ. ಹೌದು. ಪಾಪ ಫ್ರೀಯಾಗಿ ಎಷ್ಟೋ ಜನ ಎಡಿಟಿಂಗ್ ಮಾಡಿ, ಮಿಕ್ಸಿಂಗ್ ಮಾಡಿ, ಆಡ್ ಮಾಡಿ, ಅದು ಮಾಡಿ, ನೆಗೆಟಿವ್ ಮಾಡಿ, ಪಾಸಿಟಿವ್ ಮಾಡಿ ರೂಪಕೇತ ಕೂತಾರೆ. ಹೌದು ಕೂಡ ಲೇಡೀಸ್ ಎಲ್ಲ ಕೂಡ ಅದನ್ನೇ ಮಾಡ್ತಿದ್ದಾರೆ. ಯಾವ ಫಿಲಮು ಓಡ್ತಿಲ್ವಲ್ಲ ಇದರಲ್ಲಿ. ಇಲ್ಲಿ ನೆನ್ನೆ ಇತ್ತೀಚೆಗೆ ಚೆನ್ನಾಗಿ ಓಡಿದ್ದು ಸಮಂತ ಬಂದು 28ನೇ ತಾರೀಕು. ನೋಡಿ, ಅವಳು 28ನೇ ತಾರೀಕು. ಈ ವರ್ಷ ಈ ಜಗತ್ತಿನಲ್ಲಿ 28 ನಂಬರ್ 1 ಟಾಪ್ ಕೋಟ್ಯಾಧೀಶ್ವರ ಹುಟ್ಟೋದು 28ನೇ ತಾರೀಕಲ್ಲಿ. ಏನು ಹೇಳಿ? ನೋಡಿ, ಸಮಂತ ದಿಢೀರ್ನೇ ಸಿನಿಮಾವನ್ನು ಮಾಡಿ ಪ್ರೊಡ್ಯೂಸ್ ಮಾಡಿದ್ರು. ಸೂಪರ್ ಡೂಪರ್ ಹಿಟ್ ಆಯ್ತು ಆ ಪಿಕ್ಚರ್ ಅಲ್ವಾ? ಓಕೆ, ಲೈನ್ ಕಟ್ ಆಯ್ತು ಅನ್ಸುತ್ತೆ. ಓಕೆ, ಧನ್ಯವಾದಗಳು ಸುಮಿತ್ರಾ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ, ರಾಜು ಅಂತ. ನಮಸ್ತೆ ರಾಜು ಅವರೇ. ಹಲೋ ರಾಜು ಅವರೇ, ಕೇಳಿಸ್ತಿದ್ಯಾ? ಹಲೋ. ಸರಿ ಗುರುಗಳೇ, ಕರೆ ಕಟ್ಟಾಗಿದೆ. 28ನೇ ತಾರೀಕಿನವ್ರ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಕಂಟಿನ್ಯೂ ಮಾಡಿ ಗುರುಗಳೇ. ನೋಡಿ, 28 ಸಮಂತರು ಭಾಳ ವೈಬ್ರೇಷನ್. ಸಮಂತರು ಕೂಡ 28ನೇ ತಾರೀಕು ಮೊನ್ನೆ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ.
ಅದರಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ಥರ ಧನುಷ್ ಅವ್ರು 28ನೇ ತಾರೀಕು ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಧೀರುಭಾಯ್ ಅಂಬಾನಿ 28ನೇ ತಾರೀಕು. ತುಂಬ ರಿಚ್ ಪೀಪಲ್ಸ್ ನಂಬರ್ಸು. 28 ಜಗತ್ತಿನಲ್ಲಿ 6 ತುಂಬ ಲಕ್ಕಿ ನಂಬರ್ ಅಂತಾರೆ. 6, 24. 24 ತುಂಬ ಲಕ್ಕಿ. ಅಂದರೆ 24 ಏನಪ್ಪ ಅಂದರೆ ಮಾಧ್ಯಮ ಲೋಕ, ಸಿನಿಮಾ ರಂಗ, ಕ್ರಿಕೆಟಿಗೆ ತುಂಬ ಸೀಮಿತವಾಗುತ್ತೆ. ಟಾಪ್ ಬಿಗ್ನೆಸ್ ಮ್ಯಾನ್ ತಲೆ ಅದ್ಭುತದ ವೈಬ್ರೇಷನ್. NTR ತೆಲುಗಿನ ಸೂಪರ್ ಸ್ಟಾರ್ ಹಳಬರು, ಅವ್ರು CM ಕೂಡ ಆಗ್ತಾರೆ. ಅವರು ಕೂಡ 28ನೇ ತಾರೀಕು. 28 ಅನ್ನೋ ನಂಬರ್ಸು ಫಸ್ಟ್ ಅವರೇ ಸಿನಿಮಾ ರಂಗದಲ್ಲಿ CM ಆಗಿದ್ದು ಅಂತ ನನಗನ್ಸುತ್ತೆ 100%. 28 ಅನ್ನೋ ನಂಬರ್ಸು ಈ ಡೇಟಲ್ಲಿ, ಈ ಪ್ರಪಂಚದಲ್ಲಿ ಯಾವುದೇ ತಿಂಗಳಲ್ಲಿ ಹುಟ್ಟೋಕ್ಕೂ ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಚಂದ್ರ ಮತ್ತು ಶನಿ ಗ್ರಹ ಕಾಂಬಿನೇಷನಲ್ಲಿ ಜನನವಾಗ್ತಾರೆ. ಯಾಕಂದರೆ ಶನಿ ಮತ್ತು ಚಂದ್ರ ಈ ಸಖತ್ ಫಾಸ್ಟಾಗಿ ಓಡ್ತಾನೆ, ಶನಿ ಸ್ವಲ್ಪ ಸ್ಲೋ ಆಗಿ ಓಡ್ತಾನೆ. ಆಮೇಲೆ ಇವೆರಡೂ ಸೇರಿ ಸೂರ್ಯಗ್ರಹನ ಆಗ್ತಾರೆ 100%. 28ನ ಆ್ಯಡ್ ಮಾಡಿದಾಗ ನಂಬರ್ 1 ಸೂರ್ಯಗ್ರಹ ಆಗ್ತಾರೆ. 28ಗೆ ತುಂಬ ಒಳ್ಳೆಯ ನಂಬರ್ಸ್ ಇರುತ್ತೆ. ಯಾಕಂದರೆ ಚಂದ್ರ ಏನೇ ಮಾಡಿದರೂ ಕೂಡ ಶನಿ ಧರ್ಮಕರ್ಮಾಧಿಪತಿ, ತುಂಬ ಟ್ಯಾಲಿ ಮಾಡ್ಕೊ ಹೋಗ್ತಾರೆ 100%. ಯಾವುದೇ ನಂಬರ್ಸ್ಗೆ ಇವರು ಶತ್ರುಗಳಾಗಲ್ಲ 100%. ಅಂಥದ್ದು ಗುಡ್ಡು ಶತ್ರುಗಳಂತ ಭಾಳ ಕಮ್ಮಿ ಆಗ್ತಾ ಹೋಗುತ್ತೆ. 28ರಲ್ಲಿ ಹುಟ್ಟೋರಿಗೆ ತುಂಬ ರಾಜಯೋಗನ ಕೊಡುತ್ತೆ. ಕರೆ ಸ್ಪೀಕರ್ಸನ. ಸರಿ ಕರೆ ಯಾರ್ದು ಬಂದಿಲ್ಲ ಗುರುಗಳೇ, ಬಂದರೆ ನಾನು ಹೇಳ್ತೀನಿ. ಓಕೆ, 100% ಫೋನ್ ನಂಬರ್ಸಲ್ಲಿ ಸಿಕ್ಕಾಬಟ್ಟೆ. ನೀವು ಲೈವ್ ನಂಬರ್ನ ಪಂಚ್ ಮಾಡಿ ಸರ್, ದಯವಿಟ್ಟು ಲೈವ್ ನಂಬರ್ನ ಅತಿ ಹೆಚ್ಚು ಪಂಚ್ ಮಾಡಿ. ಹಾಗಾಗಿ ಲೈವಲ್ಲಿ ಸಾಕಷ್ಟು ಜನ ಪಾಪ ಕರೆ ಸಿಗಲ್ಲ ಅಂತ ಇರ್ತಾರೆ. ತುಂಬ ಜನಕ್ಕೆ ಕರೆ ಸಿಗಲಿ ಅಂತಲೇ ಸಂಜೆ 5:30ರಿಂದ 6 ಗಂಟೆ ನಾವು ಪ್ರತಿ ಸಹ ಬರ್ತಾರೆ ಅಂದರೆ ನೀವು ಮಿಸ್ ಮಾಡ್ದಲ್ಲೇ ನೋಡ್ತಾ ಹೋಗಿ. ಇಲ್ಲೇನಾಗುತ್ತೆ, 28ಕ್ಕೆ ತುಂಬ ಪಾಸಿಟಿವ್ ಇರೋ ನಂಬರ್ಸ್ನ ನಾನು ಹೇಳಿದ್ದೀನಿ. ನಾಳೆ ಲಕ್ಕಿ ನಂಬರ್ಸ್, ಲಕ್ಕಿ ಕಲರ್ಸ್ನ ಪ್ರೆಡಿಕ್ಷನ್ ಮಾಡ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ನಾಳೆ 1, 10, 19 ತಾರೀಕು ಡೇಟ್ ತುಂಬ ಸಖತ್ತಾಗಿರುತ್ತೆ. 2, 11, 20, 29, 50 ಇರುತ್ತೆ. ನಾಳೆ 3, 12, 21, 30 ತುಂಬ ಲಕ್ಕಿ ಡೇಟ್ಸ್ ಅಂತ ಹೇಳುತ್ತೆ. ಅದಾದಮೇಲೆ 4, 13, 22, 50 ಅವರೇಜ್ ಲಕ್ಕಿ ನಂಬರ್ಸ್ ಅಂತ ಹೇಳ್ತಾ ಹೋಗುತ್ತೆ. 5 ತುಂಬ ಲಕ್ ನಂಬರ್ನ ಕೊಡುತ್ತೆ. 5, 14, 23 ತುಂಬ ಲಕ್ಕನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ 6, 15, 24 ವೆರಿ ಸಕ್ಸಸ್ ಡೇಟು. ನಾಳೆ ತುಂಬ ಬ್ಯೂಟಿಫುಲ್. ಅಂದರೆ 7 ಒಂದು ಸ್ವಲ್ಪ 50, ಅದು 16 ಸೂಪರು, 25 ಸೂಪರು. ಅದೇ ಥರ 9ಕ್ಕೆ ಸೂಪರ್ ಲಕ್ಕಿ ಡೇಟು. ಆದರೆ 9, 18 ತುಂಬ ಲಕ್ಕಿ ಡೇಟ್ಸು. 27 ಒಂದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳುತ್ತೆ. ನಾಳೆ ಎಂದಿನಂತೆ ತುಂಬ ಕಲರ್ಸ್ ಅಂತ ಬಂದಾಗ ತುಂಬ ಬ್ಯೂಟಿಫುಲ್ಲರ್ ಪಿಂಕ್, ವೈಟ್, ಗ್ರೀನ್ ಸಖತ್ತಾಗಿರುತ್ತೆ, ಒಳ್ಳೆಯದಾಗುತ್ತೆ. ಸರಿ ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ರಾಜು ಅವರೇ. ಹಲೋ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನಾವು ಇಲ್ಲಿ ಮಂಗೇರಿಯಿಂದ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ ಗುರುಗಳೇ, ಹೇಳಿ. ಡೇಟ್ ಆಫ್ ಬರ್ತ್ ಕೊಡಿ. 24/5/2012. 24/5/2012. 2012 2:50 AM. 2:50 AM. ರಾತ್ರಿ ಹುಟ್ಟಿದ್ದ. ಏನು ವಿಷಯ, ಏನು ಕೇಳಬೇಕು? ಎಜುಕೇಶನ್ ಬಗ್ಗೆ ಕೇಳ್ಬೇಕು ಗುರುಗಳೇ. ಅಷ್ಟೇನಾ? ಅಷ್ಟೇ ಗುರುಗಳೇ. ಮುಂಚೆ ಏನು ಓದ್ಸೋದು, ಯಾವುದು ಓದ್ಬೇಕು ಅಂತ ನಿಮ್ ಇದರಲ್ಲಿ ಕೇಳ್ಕೊಂಡು ಓದ್ತಾನ ಅಂತ. ಏನು ಓದ್ತಾವ್ರೆ? ಅವನು 9th ಓದ್ತಾವನೆ. ಹೌದಾ? ಏನು ಓದಿಸ್ಬೇಕು ಅಂತ ಆಸೆ ಇದೆ ಗುರುಗಳೇ? ಅವ್ನು ಯಾವ್ದು ಮಾಡ್ತಾನೆ ಅಂತ ಅವ್ನು ಯಾವ್ದು ಓದ್ತಾನೆ ಅದು ಓದಿಸ್ತೀವಿ ಗುರುಗಳೇ. ಯಾವ್ದು ಓದ್ಬೋದು ಅಂತ ನೀವು ಹೇಳಿದ್ರೆ ಅದು ಗುರುಗಳೇ ಮುಂಚೆ ಯಾವ್ದು ಓದಿಸಿದ್ರೆ ಒಳ್ಳೇದಾಯ್ತದೆ ಅಂತ. ಸೂಪರ್. ಅವನ ಜಾತಕದಲ್ಲಿ ನೋಡಿ, ಕುಜಗ್ರಹ, ಶನಿಗ್ರಹ ಪಕ್ಕ ಇದ್ದಾರೆ. ಅವನ ಗುರು ದಶೆ ನಡೀತೈತೆ. 100% ಅವನ ಜಾತಕದಲ್ಲಿ ಅದ್ಭುತವಾಗಿ ಜಾತಕ ಚೆನ್ನಾಗಿದ್ದು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳುತ್ತೆ. ಹೌದಾ ಗುರುಗಳೇ? ಯಾವ್ದು ಓದ್ಬೇಕು ಗುರುಗಳೇ ಅವನ್ನ? ಫಸ್ಟ್ SLC ಆದ್ಮೇಲೆ ಕೇಳಿ, ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಸರಿ SLC ಆದ್ಮೇಲೆ ಕೇಳಿ, ಒಳ್ಳೇದಾಗಲಿ. ಪಾಸ್ ಆಗ್ತಾನೆ, SLC ಪಾಸ್ ಆಗ್ತಾನೆ. ಸರಿ ಓಕೆ, ಧನ್ಯವಾದಗಳು ರಾಜು ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ಆರ್ಯವರ್ಧನ್ ಗುರೂಜಿ ಜೊತೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತಂದ್ರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕರೆಯನ್ನ ಮಾಡಬಹುದು. ಹಾಗೆ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಗಳೇ, ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನೂರ್ಜಾ ಅಂತ ಹೇಳಿ. ನೂರ್ಜಾ. ಸರಿ, ನೂರ್ಜಾನಾ? ಹಾ ಸರಿ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಾಯಚೂರಿನಿಂದ ಮಾಡ್ತಾ ಇದ್ದೀನಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ ನೂರ್ಜಾನ್ ಅವರೇ. ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ನಮ್ಮ ಕಾರ್ಯಕ್ರಮ ನೋಡ್ತೀರಾ? ಹಾ, ನೋಡ್ತೀನಿ ಸರ್. ಏನಿಷ್ಟ? ಹಾ, ನೀವು ಹೇಳೋದು ಮಾತು ಚೆನ್ನಾಗಿ, ನೀವು ಏನು ಹೇಳಿರ್ತೀವಿ ಅವೆಲ್ಲ ಕೇಳ್ತಾ ಇರ್ತೀವಿ ಸರ್ ನಾವು. ನೂರ್ಜಾ ಅಂದ್ರೆ ಮುಸ್ಲಿಮ್ಸಾ ನೀವು? ಹಾ ಸರ್, ಮುಸ್ಲಿಂ ಸರ್. ನೂರ್ಜಾ ಅಂತ ಹೆಸರಿದ್ದೀರಾ ಅಲ್ವಾ? ನೂರ್ಜಾ. ಚೆನ್ನಾಗಿದೆ ನಿಮ್ಮ ನೇಮ್. ಕೊಡಿ ಡೇಟ್ ಆಫ್ ಬರ್ತ್ ಕೊಡಿ. ಇಲ್ಲ, ಮಗಳ ಬಗ್ಗೆ ಕೇಳಬೇಕಿತ್ತು ಸರ್. ಕೊಡಿ ಡೇಟ್ ಆಫ್ ಬರ್ತು.
18 18 5 5 2023. 2023. ಟೈಮಿಂಗ್ಸು 1 ಗಂಟೆ 16 ನಿಮಿಷ. 1 ಗಂಟೆ 16 ನಿಮಿಷ. ಅಕ್ಕಿ 20 ವರ್ಷಕ್ಕೆ ಹುಟ್ಟಿದಾಳೆ, ಅದಕ್ಕೆ ಸರ್ ಅದೇ ಕೇಳ. AM PM? PM ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ರಾಯಚೂರು ಶಕ್ತಿನಗರ್. ಓಕೆ. ಏನು ಇಷ್ಟ ಆಗುತ್ತೆ ನಮ್ಮ ಕಾರ್ಯಕ್ರಮ ನಿಮಗೆ? ನೀವು ಹೇಳೋದ್ ಮಾತನ್ನ ಎಲ್ಲ ಕೇಳ್ತಾ ಇರ್ತೀವಿ. ನಮ್ಮ ತಂಗಿ ನಮ್ಮಮ್ಮ ಎಲ್ಲರೂ ಕೇಳ್ತಾ ಇದಾರೆ ಸರ್, ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಏನು ಅನಿಸುತ್ತೆ ನಾನು ಹೇಳ್ದಂಗೆ ಆವೆಲ್ಲ ಬಂದು ಕಚ್ಚುತ್ತಲ್ಲ? ನಾನು ಹೇಳಿದೆ ಮಳೆ ಬಂದು ಆವೆಲ್ಲ ಕಚ್ಚುತ್ತೆ ಅಂತ ಹೇಳಿದೆ, ಅದೆಲ್ಲ ನಿಜ ಆಯ್ತಲ್ಲ? ಏನು ಅನ್ನಿಸ್ತು? ಚೆನ್ನಾಗಿ ನೀವು ಹೇಳಿದ ಮಾತು ಕರೆಕ್ಟ್ ಅಂತ ಅನಿಸ್ತಾ ಇದೆ ಸರ್. ಹೌದಾ? ನೋಡ್ತೀರಾ ವಿಡಿಯೋ? ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಇದ್ದೀರಾ? ನೋಡ್ತಾ ಇರ್ತೀನಿ ಸರ್, ಇನ್ಸ್ಟಾಗ್ರಾಮ್ ಎಲ್ಲ ಲೈಕ್ ಮಾಡ್ತಾ ಇರ್ತೀವಿ ಸರ್. ಓಕೆ. ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಆರ್ಯವರ್ಧನ್ ನನ್ನ ಇನ್ಸ್ಟಾಗ್ರಾಮ್ನ, ಅದು ತುಂಬ ಅಪ್ಡೇಟ್ ಮಾಡ್ತೀನಿ. ಇವತ್ತು ನೋಡಿ ಹಾಕಿದ್ದೀನಿ. ಬಿಗ್ ಬಾಸ್ ಒಳಗಡೆ ಒಂದು ಸರಿ ನಾನು ಪ್ರೆಡಿಕ್ಷನ್ ಮಾಡಿದ್ದೆ, ಬಿಗ್ ಬಾಸ್ ಒಳಗಡೆ ಯಾರೆಲ್ಲ ಲವ್ ಮಾಡ್ತೀರಾ, ಯಾರೆಲ್ಲ ಮದುವೆ ಆಗ್ತೀರಿ, ಇದು ಯಾರೂ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ದೆ. ಏನು ಹೇಳಿ? ನೋಡಿಲ್ಲ ಸರ್. ನಾನು ಬಿಗ್ ಬಾಸ್ ಒಳಗಡೆ ಹೇಳಿದ್ದೆ, ಅದನ್ನು ಆಚೆನೂ ಹಾಕಿದ್ರು, ಒಳಗಡೆ ಇನ್ನೂ ಜೋರಾಗಿ ಹೇಳಿದ್ದೆ. ಇವಾಗ ನೋಡಿ, ಬಿಗ್ ಬಾಸ್ ಒಳಗಡೆ ಯಾರೆಲ್ಲ ಲವ್ ಮಾಡ್ತಾರೋ, ಯಾರೆಲ್ಲ ನಾನು ಬಿಲ್ಡಪ್ ಕೊಟ್ಟು ಮದುವೆ ಆಯ್ತೀನಿ, ಲವ್ವರು ಹಾಗೆ ಹೀಗೆ ಅಂತ ಮಾತಾಡ್ತಾರೋ, ಆಚೆ ಅದು ಸಕ್ಸಸ್ಸೇ ಆಗಿಲ್ಲ, ಫೇಲ್ಯೂರ್ ಆಗಿತ್ತು ಇವತ್ತವರೆಗೂ. ಓಕೆ. ಅದನ್ನು ಇವತ್ತು ಇನ್ಸ್ಟಾಗ್ರಾಮ್ ಐಡಿಲಿ ನೋಡಿ, ನಾನು ಅದನ್ನು ಅದ್ರ ಬಗ್ಗೆ ಮಾತಾಡಿ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ ಐಡಿಲಿ ಹಾಕಿದ್ದೀನಿ. ಹಾಗಾಗಿ ನಿಮ್ಮ ಮಗಳ ಬಗ್ಗೆ ಏನೇನು ಕೇಳಬೇಕು ಅಂತ? ಮಗಳ ಮಗಳು ಸರ್ 20 ವರ್ಷಕ್ಕೆ ಹುಟ್ಟಿದಾಳ ಅವಳು, ಅದಕ್ಕೆ. ಓಕೆ ಓಕೆ. ನಿಮ್ಮ ಮನೇಲಿ ಯಾರು ಇದ್ದೀರಾ? ಹಲೋ? ಖಂಡಿತ ಕೂಡ ಈ ಮಗುಗೆ ಸೂರ್ಯ ಮತ್ತು ಬುಧ ಗ್ರಹ ತುಂಬ ಚೆನ್ನಾಗಿದ್ದಾನೆ, ಭಾಳ ವಿಶೇಷವಾಗಿ ಗುರುಗ್ರಹ ಚೆನ್ನಾಗಿದ್ದಾನೆ. ಇವರ ಲೈಫಲ್ಲಿ ಗೌರ್ಮೆಂಟ್ ಕೆಲಸ ಕನ್ಫರ್ಮಾಗಿ ಸಿಗುತ್ತೆ ಅಂತ ಹೇಳುತ್ತೆ, ಭಾಳ ಒಳ್ಳೆಯ ಜಾತಕ ಅಂತ ಹೇಳುತ್ತೆ. ಶುಕ್ರ 11th ಲಾಡಲ್ಲಿದ್ದಾನೆ, ಶನಿ ಸಪ್ತಮದಲ್ಲಿದ್ದಾರೆ, ತುಂಬ ಅದ್ಭುತ. ದೇವೇಗೌಡರ ಜಾಗದಲ್ಲಿ ಶನಿ ಸಪ್ತಮದಲ್ಲಿದ್ದರು. ದೇವೇಗೌಡರು ಕಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ, ಭಾಳ ವಿಶೇಷವಾಗಿ ಅವರು ಮಕರದಲ್ಲಿ ಅವರು ಶನಿ ಸ್ವಂತಮಲ್ಲಿದ್ದರು. ಹಾಗಾಗಿ ಇಲ್ಲಿ ಕುಂಭದಲ್ಲಿ ಶನಿ ಸ್ವಂತಮಲ್ಲಿದ್ದಾರೆ. ಹಾಗಾಗಿ ತುಂಬ ಇವತ್ತಿನ ದಿವಸ ದಿ ಬೆಸ್ಟ್ ಲವ್ವರ್ಸು, ದಿ ಬೆಸ್ಟ್ ಒಳ್ಳೆ ಲವ್ವರ್ಸು, ಒಳ್ಳೆ ಒಂಥರ ಎವರ್ಗ್ರೀನ್ ಅಂದರೆ ಅದು ಚೆನ್ನಮ್ಮ ಮತ್ತು ದೇವೇಗೌಡರನ್ನ ಕೊನೆ ಮೂಮೆಂಟಲ್ಲೂ ಕೂಡ, ಆ ಏಜಲ್ಲೂ ಕೂಡ ಅವ್ರ ಊಟ ತಿಂಡಿ ಅವ್ರು ಗಮನಿಸ್ತಾ ಇರೋದು ನೋಡಿದರೆ ಬೆಚ್ಚಿ ಬೀಳುತ್ತೆ. ಯಪ್ಪ ದೇವರು ಅನ್ಸುತ್ತೆ ಅವರಿಬ್ಬರೂ. ಹಾಗಾಗಿ 7ನೇ ಮನೇಲಿ ಶನಿ ಇದ್ದರೆ ಕುಟುಂಬ ತುಂಬ ಚೆನ್ನಾಗಿರುತ್ತೆ. 20 ವರ್ಷ ಲೇಟಾಗಿ ಹುಟ್ಟಿರ್ಬೋದು, ಆದರೆ 20 ಯುಗ ನೆನೆಸ್ಕಿನ ಥರ ಬದುಕ್ತಾರೆ ನಿಮ್ಮ ಮಗಳು. ಬರ್ತಿರ್ಕಿಲ್ಲ, ಇದು ನಿಜ ಆಗುತ್ತೆ. ಒಳ್ಳೆ ಮಗಳು ಹುಟ್ಟಿದರೆ ಒಳ್ಳೆಯದೇ ಆಗುತ್ತೆ ನಿಮಗೆ. ಓಕೆ, ಧನ್ಯವಾದಗಳು ನೂರ್ಜಾನ್ ಅವರೇ ಮಾತನಾಡೋದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡ್ಬೋದು. ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ ಏನಿದೆ, ಆ ನಂಬರ್ಗೆ ನೀವು ಕರೆಯನ್ನು ಮಾಡಿದ್ರೆ ಗುರುಗಳ ಹತ್ರ ನೀವು ಮಾತನಾಡ್ಬೋದು. ಇಲ್ಲ ನಾವು ಗುರುಗಳನ್ನ ನೇರವಾಗಿ ಭೇಟಿ ಮಾಡ್ತೀವಿ ಅಂತಂದ್ರೂ ಕೂಡ ನೇರ ಭೇಟಿಗಾಗಿ ಅಂತ ಏನು ನಂಬರ್ ಇದೆ ಆ ನಂಬರ್ಗೆ ನೀವು ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ಕೂಡ ಪಡೆದುಕೊಳ್ಬೋದಾಗಿದೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಭಾಗ್ಯಲಕ್ಷ್ಮಿ ಅಂತ. ನಮಸ್ತೆ ಭಾಗ್ಯಲಕ್ಷ್ಮಿ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ನಿಮ್ಮ ಹೆಸರು ಭಾಗ್ಯಲಕ್ಷ್ಮಿನಾ? ಭಾಗ್ಯಲಕ್ಷ್ಮಿ, ಹೌದು ಸರ್. ಓಕೆ. ಹೇಗಿದ್ದೀರಾ? ಊಟ ಮಾಡಿದ್ದೀರಾ? ಊಟ ಮಾಡಿ ಆಯ್ತು. ಓಕೆ, ಒಳ್ಳೆಯದಾಗಲಿ. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ಸರ್, ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ಓಕೆ. ಏನೇನು ಕೇಳಬೇಕು ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನು ಕೇಳಿಲ್ಲ. ದುಡ್ಡು ಹೋಗಿದೆ ನಮ್ದು, ಅದು ಬರುತ್ತಾ ಅಂತ ಅಷ್ಟೇ. ನಿಮ್ದು ಯಾವರು? ಮಂಗಳೂರು ಕಡೆಯವರಲ್ಲ ಬೇರೆ ಊರ ಕಡೆಯವರ? ಉಡುಪಿ ಕಡೆಯವ್ರು ನಾವು. ಅದೇ ನಿಮ್ಮ ವಾಯ್ಸ್ ಗೊತ್ತಾಗ್ತಾ ಇತ್ತು, ನೀವು ಮಂಗಳೂರು ಕಡೆ. ಹೌದು. ಓಕೆ, ಕೊಡಿ ಡೇಟ್ ಆಫ್ ಬರ್ತ್. 4 ಆಗಸ್ಟ್ 1966. ಸ್ವಾತಿ ನಕ್ಷತ್ರ. 4/8 ಅಲ್ಲ, 4/8 ಆಗಸ್ಟ್ 8 1966. 66. ಟೈಮಿಂಗ್ಸು? ಟೈಮಿಂಗ್ಸ್ ಗೊತ್ತಿಲ್ಲ ಸರ್, ಜಾತಕ ನೋಡ್ಬೇಕು. ಅದು ಗೊತ್ತಿದ್ರೆ ಹೇಳಿ, ಇಲ್ವಾ ಹೇಳಿ. ಗೊತ್ತಿದ್ರು ಹೇಳಿ, ಗೊತ್ತಿಲ್ಲ ಅಂದರೂ ಹೇಳಿ. ಲೈನಲ್ಲಿ ಇದ್ದೀರಾ? ತುಂಬ ಕರೆ ಕಟ್ಟಾಗ್ತಿದ್ದಾವೆ, ಒಬ್ಬರ ಮೇಲೆ ಒಬ್ಬರು ಜಾಮ್ ಆಗ್ತಿರ್ಬೋದು. ಖಂಡಿತ ಕೂಡ ಆರ್ಯವರ್ಧನ್ ಕಾರ್ಯಕ್ರಮ ತುಂಬ ಹಿಟ್ಟಾಗಿರ್ಬೋದು. ತುಂಬ ಮಾತಾಡ್ತವ್ರೆ, ಕಟ್ಟಾಗ್ತಂದ್ರೆ ಜಾಮ್ ಆಗ್ತಿದೆ ಅಂತ ಅರ್ಥ ಆಗುತ್ತೆ. ಕರೆ ಸಿಗ್ತಾರೋ ಅದೃಷ್ಟ ಅಂತ. ಮತ್ತೆ ಮಾತಾಡೋಣ. ಸರಿ ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ ನೀಲು ಅವರೇ. ಹಲೋ ನೀಲು ಅವರೇ, ಕೇಳಿಸ್ತಿದ್ಯಾ? ಹಲೋ
ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ಈಗಾಗಲೇ ಹೇಳಿದಂತೆ ಗುರೂಜಿ ಅವರು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಅಪಾಯಿಂಟ್ಮೆಂಟನ್ನು ಕೂಡ ತೆಗೆದುಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ದಾಂಪತ್ಯ ಜೀವನ ಕಲಹ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ ಆರ್ಯವರ್ಧನ್ ಗುರೂಜಿ ಅವರ ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡ್ಬೋದು. ಇಲ್ಲ ನಾವು ಅವ್ರನ್ನ ನೇರವಾಗಿ ಭೇಟಿ ಮಾಡ್ತೀವಿ ಅಂತಂದರೂ ಕೂಡ ನೇರ ಭೇಟಿಗಾಗಿ ಅಂತ ಈ ನಂಬರ್ ಡಿಸ್ಪ್ಲೇಯಲ್ಲಿ ಸ್ಕ್ರಾಲ್ ಆಗ್ತದೆ, ಅದಕ್ಕೂ ಕೂಡ ನೀವು ಕರೆಯನ್ನು ಮಾಡಿ ಗುರುಗಳ ಅಪಾಯಿಂಟ್ಮೆಂಟನ್ನು ಕೂಡ ನೀವು ಪಡೆದುಕೊಳ್ಬಹುದಾಗಿದೆ. ಗುರುಗಳೇ, ನೀವು ಇನ್ನೊಬ್ರು ಕಾಲರ್ ಇದ್ದಾರೆ, ಗುರುಗಳೇ ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ. 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 ನಿಮ್ಮ ಹೆಸರು? ಹೆಸರು ಶಾಂಭವಿ ಅಂತ. ಶಾಂಭವಿ, ಸರಿ. ಗುರುಗಳಿದ್ದಾರೆ ಶಾಂಭವಿ ಅವರೇ, ಮಾತನಾಡಿ. ಹಾಂ ಸರಿ. ನಮಸ್ಕಾರ ಶಾಂಭವಿ ಅವರು, ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀವಿ. ಜೋರಾಗಿ ಮಾತಾಡಿ. ಶಾಂಭವಿ ಅವರೇ, ನಿಮ್ಮ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ, ಸ್ವಲ್ಪ ಹೊರಗಡೆ ಬಂದು ಮಾತಾಡಿ, ಇಲ್ಲಾಂದ್ರೆ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಹಲೋ. ಹೇಳಿ. ಮೊನ್ನೆ ಮಾತಾಡ್ತಿದ್ದೆ ಗುರುಜಿ, ನಿಮ್ಮ ಜೋಡಿ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇನ್ನೊಂದ್ಸರಿ ಕಾಲ್ ಸಿಕ್ಕಿದ್ದಕ್ಕೆ ನಮಗೂ ಅಷ್ಟೇ ಖುಷಿ ಆಗುತ್ತೆ. ನೋಡಿ, ನೀವು ನಮಗೋಸ್ಕರ ಮೊನ್ನೆ ಮಾತಾಡಿ ಇವತ್ತು ಕಾಯ್ತೀರ ಅಂದರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ? ಸರ್, ನಾವು ಡೈಲಿ ಕಾರ್ಯಕ್ರಮ ಒಂದು ದಿನ 5:30 ಆಗತ್ಲೆ ಬಂದು ಟಿವಿ ಮುಂದೆ ಕುತ್ಕೊಂತೀವಿ ಸರ್ ನಾವು ಅಷ್ಟ್ರು. ಹೌದು. ಯಾವ ಊರು ನೀವು ಶಾಂಭವಿ ಅವರೇ? ಸರ್, ನಮ್ದು ವಿಜಯನಗರ ಡಿಸ್ಟಿಕ್ ಸರ್. ಓಕೆ. ಏನು ಇಷ್ಟ ಆಗಿ 5:30 ಕೂತ್ಕೊಂಡು ಆನ್ ಮಾಡ್ತೀರಾ ಟಿ ವಿನ? ಸರ್, ನೀವೆಲ್ಲ ಕರೆಕ್ಟ್ ಇರಲ್ಲ ಎಲ್ಲದು ಘಟನೆಗಳನ್ನ. ಹೌದಾ? ಏನು ಅನ್ನಿಸ್ತು ಇವಾಗ? ಮೊನ್ನೆ 8 ಸೆಲ್ಲ ಅಂತಿದ್ದೆ, ಎಜುಕೇಷನ್ ಮಿನಿಸ್ಟ್ರು ಕೂಡ 26ನೇ ತಾರೀಕಿಗೆ ಹುಟ್ಟಿದ್ದಾರೆ ಅವರು. ಅದೇ ಗುರುಜಿ, ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ. ನಿಮಗೆ ಇವಾಗ ಎಷ್ಟು ವರ್ಷ ಶಾಂಭವಿ ಅವರೇ? ಗುರುಜಿ, ನಂಗೆ ಪ್ರೆಸೆಂಟ್ 20 ಇಯರ್ಸ್ ಗುರುಜಿ. BSc ಓದ್ತಾ ಇದ್ದಾನೆ. ಓಕೆ. ನನ್ನ ಪ್ರೋಗ್ರಾಮ್ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾನು 2 ಇಯರ್ಸ್ ಇಂದನೂ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ. ಅಂದ್ರೆ ನಮ್ಮ ಮಮ್ಮಿ ಅವ್ರು ನೋಡ್ತಿರ್ತಾರಲ್ಲ ಗುರುಜಿ, ಸೊ ನಮ್ಮ ಮಮ್ಮಿ ನಮ್ಗೆ ಕುಂದಿಸ್ಕೊಂಡೆ ನೋಡ್ತಿರ್ತಾರೆ. ತುಂಬಾ ಕರೆಕ್ಟ್ ಹೇಳ್ತಾರೆ ನಂಬರ್ಸ್ ಬಗ್ಗೆ ಎಲ್ಲ ಅಂತಂದು ಹೇಳ್ತಿರ್ತಾರೆ. ಅದಕ್ಕೆ ನನ್ನ ನ್ಯೂ ಮಹಾರಾಜ ಬ್ರಹ್ಮ ಮಾತನಾಡುವ ದೇವರು ಅಂತ ತುಂಬ ಜನ ಕರೀತಾರೆ. ಹಂಗಾಗಿ ಓಕೆ, ಕೊಡಿ ಡೇಟ್ ಆಫ್ ಬರ್ತು. 9/12/2005. 9/12/2005. 2005. ಟೈಮು ಮಾರ್ನಿಂಗ್ 9 ಗಂಟೆಯಿಂದ 10:30 ಒಳಗಡೆ. ಅಷ್ಟೊಂದು ಗ್ಯಾಪಲ್ಲಿ ಉಟ್ಬಿಟ್ಟಿದ್ರಾ? ಅಂದ್ರೆ ಕನ್ಫರ್ಮ್ ಇಲ್ಲ ಸರ್. ಮಾರ್ನಿಂಗ್ ಅಂದರೆ ಬೆಳಗ್ಗೆನಾ? ಹಾಂ, ಮಾರ್ನಿಂಗ್ಗೆ. ಜಾತಕ ತುಂಬ ಚೆನ್ನಾಗಿದೆ. ತಾತ ಇದ್ದಾರಾ? ತಾತ ಇಲ್ಲ ಗುರುಜಿ, ನಾ ಹುಟ್ಟಿದ 3 ಮಂತ್ಸ್ಗೆ ತೀರ್ಕೊಂಡ್ರಂತೆ. ಅದು ಕರೆಕ್ಟಾಗಿದೆ. ಹಂಗಾರೆ ತಾತ ಹೋಗಿರ್ಬೇಕು, ಅದಕ್ಕೆ ಕೇಳಿದೆ. 9th ಲಾರ್ಡಲ್ಲಿ ಕೇಳ್ತಿರೋ ತಾತ ಹೋಗ್ತಾರೆ. ನಿನ್ನ ಜಾತಕ ಸಖತ್ತಾಗಿದೆ, ಸೂಪರಾಗಿದೆ. ಯಾವತ್ತೂ ಕೇಳಿಲ್ವಾ? ಗುರುಜಿ ಕೇಳಿಲ್ಲ ಗುರುಜಿ. ಅದೇ ನಿಮ್ಮ ಹತ್ರ ನೀವು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಎಲ್ಲ ಕರೆಕ್ಟ್ ಹೇಳ್ತೀರಾ ಅಂತ ನಿಮ್ಮ ಹತ್ರನೇ ಕೇಳಿದ್ರೆ. ನಿನ್ನ ಅದ್ಭುತವಾದ ಜಾತಕ. ನಿನ್ನ ಜಾತಕ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಹೇಳ್ತೀನಿ ಕೇಳಿ. ನಿನ್ನ ಜಾತಕದಲ್ಲಿ ಇವಾಗ ಬುಧ ದಶೆ ಆಕ್ಟಿವೇಟ್ ಆಯಿತು 2024ರಿಂದ. ನೀನು ತುಂಬ ಏನು ಓದ್ತಿದ್ದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಓದ್ಬೋದು. ಏನು ಆಸೆ ಇದೆ ನಿನಗೆ? ಗುರುಜಿ, PSI ಆಗ್ಬೇಕನ್ನೋ ತುಂಬಾನೇ ಆಸೆ ಇದೆ ಗುರುಜಿ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಇರ್ಬೇಕು ಅನ್ನೋದು. ನೀನು ಬರ್ದಿಟ್ಕ್ಯಾ? ಹಾಂ ಗುರುಜಿ. ನೀನು ಕರೆಕ್ಟಾಗಿ ಹೋದರೆ ಬೆಂಗಳೂರು ಕಮಿಷನರ್ ಆಯ್ತೀಯ. ಥ್ಯಾಂಕ್ ಯು ಗುರುಜಿ. 100% ಆಗ್ತೀನಿ. ನಾನು ಬ್ರಹ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿನ್ನ ಜಾತಕ ಹೇಳ್ತಿದ್ರೆ ರೋಮನೆ ನೆಟ್ಟಿಗೆ ನಿಂತ್ಕೊತಿದ್ದೆ, ಅಷ್ಟು ಸಕ್ಕತ್ತಾಗಿದೆ ನಿನ್ನ ಜಾತಕ. ನಿನ್ನ ಜಾತಕನ ಬೇಕಾದ್ರೆ 4 ದಿವಸ ಬೇಕಾದ್ರೆ ಹೇಳ್ತೀನಿ. ತುಂಬ ಒಳ್ಳೆ ಹುಡುಗಿ, ತುಂಬ ನೀನು ಕೈ ಮುಗಿತೀನಿ. ಚೆನ್ನಾಗಿ ಓದು, ಬೇರೆ ಯಾವುದಕ್ಕೂ ಅಡಿಕ್ಟ್ ಆಗಬೇಡ. ನಿನ್ನ ಜಾತಕ ತುಂಬ ಚೆನ್ನಾಗಿದೆ. 7 ಜನ್ಮದಲ್ಲಿ ಪುಣ್ಯ ಮಾಡಿದೆ ಅನ್ಸುತ್ತೆ. ನೀನು ಓದೋ ಟೈಮಿಗೆ ಬುಧ ದಶೆ ಆಕ್ಟಿವೇಟ್ ಆಗೈತೆ. ಸೇಮ್ ನನ್ನ ಮಗಳ ಲಗ್ನ ಮ್ಯಾಕ್ಸಲ್ಲಿ ನನ್ನ ಮಗಳ ನಂಬರ್ 1. ನೀನು ಹೆಂಗಿದೆಯೋ ಗೊತ್ತಿಲ್ಲ. ಎಷ್ಟಿದೆಯಾ ಏನು ಗುರುಜಿ? ಮ್ಯಾಕ್ಸಲ್ಲಿ ಎಷ್ಟಿದೆ ಲೆಕ್ಕದಲ್ಲಿ? ಗುರುಜಿ, ಮ್ಯಾಥಮೆಟಿಕ್ಸ್ ಸ್ವಲ್ಪ ವೀಕ್ ಇರೋದು ಗುರುಜಿ ನಾನು. ಅದನ್ನೇ ನನ್ನ ಮಗಳದ್ದು ಸೇಮ್ ಲಗ್ನ, ಬುಧ 11ನೇ ಮೇಲೆ ಇದ್ದಾನೆ. ನೀನು ಅತಿ ಹೆಚ್ಚು ಗ್ರೀನ್ ಇದೆಯಲ್ಲವಾ? ಹಾಂ ಗುರುಜಿ. ಆ ಗ್ರೀನ್ ಎಲ್ಲರೂ ಪಾರ್ಕು ಇಲ್ಲ ಊರ ಹತ್ರ ಜಮೀನು, ಆ ಗ್ರೀನ್ ಮೇಲೆ ವಾಕ್ ಮಾಡಿ ಎಜುಕೇಷನ್ನ ಬುಕ್ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡು. ನಿಂಗೆ ಬ್ರೈನ್ ಸಖತ್ ಓಪನ್ ಆಗುತ್ತೆ. ಗ್ರೀನ್ ಅಂದರೆ ಬುಧ ಗ್ರಹ ಭಾಳ ಅದ್ಭುತವಾದ ಜಾತಕ. ಲಗ್ನದಲ್ಲಿ ಶುಕ್ರ ಗ್ರಹ ಇದ್ದಾನೆ. ಅವಾಗವಾಗ ಕನ್ನಡಿ ಮೇಕಪ್ಗೆಲ್ಲ ಗಮನ ಕೊಡಬೇಡ. ದಯವಿಟ್ಟು ಬಟ್ಟೆ ಬರಿ ಮೇಲೆ ಗಮನ ಕೊಡಬೇಡ. ಕೊಡ್ತೀಯಾ ಕೊಡಲ್ವಾ? ಕೊಡಲ್ಲ ಗುರುಜಿ, ಯಾಕಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಗುರುಜಿ. ಹೌದು, ಅದನ್ನು ರೂಢಿ ಮಾಡ್ಕ. 100% ನೀನು 100ಕ್ಕೆ 100 ನೀನು IG DG ಈ ಲೆವೆಲಿಗೆ ಬರೋಂಥ ಜಾತಕ. ನೀನು ಬರ್ದಿಡ್ಕ, ನಿನ್ನ ಕೆಲಸ 100ಕ್ಕೆ 100 ಸಿಗುತ್ತೆ. ಅನುಮಾನನೇ ಪಡಬೇಡ. ಯಾಕಂದರೆ ಸಪ್ತಮದಲ್ಲಿ ಕುಜಗ್ರಹ ಇದ್ದಾನೆ. ನೀನು ಓದಬೇಕಾದ್ರೆ ಯಾರನ್ನಾರು ಫ್ರೆಂಡ್ಶಿಪ್ ಮಾಡು, ಸಖತ್ ರಿಸಲ್ಟ್ ಬರುತ್ತೆ. ಯಾರನ್ನಾರು
ಫ್ರೆಂಡನ್ನು ನೀನು ಎಜುಕೇಷನ್ ಮಾಡ್ಕ ತುಂಬ ಹ್ಯಾಪಿಯಾಗಿರುತ್ತೆ ನೋಡು. ಅದ್ಭುತವಾಗಿ ನೀನು ಫ್ರೆಂಡ್ಶಿಪ್ಪನ್ನ ಸ್ಟ್ರಾಂಗ್ ಬಿಲ್ಡ್ ಮಾಡು. ಏನು ಹೇಳು? ಸ್ಟ್ರಾಂಗ್ ಆಗಿ. ನಿನ್ನ ಗಂಡು ಮಕ್ಳು ಫ್ರೆಂಡ್ಶಿಪ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಹಾಂ ಗುರುಜಿ. ಏನು ಹೇಳು? ಬಾಯ್ಸ್ ಜೋಡಿ ಫ್ರೆಂಡ್ಶಿಪ್ನಲ್ಲಿ ಎಜುಕೇಶನ್ ಪರವಾಗಿ ಮಾಡಿದರೆ ಚೆನ್ನಾಗಿ. ತುಂಬ ಒಳ್ಳೆಯದು. ಯಾರನ್ನೇ ಆಗಲಿ ಇವಾಗ ಗಂಡು ಮಕ್ಳ ಜೊತೆ ಇದ್ಬಿಟ್ರೆ ಜನ ತಪ್ಪಾಗಿ ಮಾತಾಡ್ತಾರೆ. ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ. ಅವ್ರು ಯಾರು ನಿನಗೆ ಮುಂದ್ಗಡೆ ಅನ್ನಲ್ಲ, ಹಿಂದ್ಗಡೆ ಅನ್ನೋರು ಕಾಲ ಹತ್ರ ಇರ್ತಾರೆ. ಏನು ಹೇಳು? ಅವ್ರು ಯಾರು ತಲೆವರೆಗೂ ಬೆಳೆಯೋಕ್ಕಾಗಲ್ಲ. ಒಬ್ಬ ಹುಡುಗ ನಿನಗೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ಆದರೆ ಅವ್ನು ಗೈಡ್ ಮಾಡ್ತಾನೆ. ಅವ್ನಿಗೆ ಹುಡುಗನಿಗೆ ಈಗೋ ಇರೋಲ್ಲ, ಹುಡುಗಿರಿಗೆ ಈಗೋ ಇರುತ್ತೆ. ಅವಳು ಚೆನ್ನಾಗಿ ಓದ್ತಾಳೆ ಹಂಗೆ ಹಿಂಗೆ ಅಂತ. ಹುಡುಗ ಹಂಗಲ್ಲ, ನನ್ನ ಫ್ರೆಂಡ್ ಸಖತ್ತಾಗಿ ಓದ್ತಾನೆ ಅಂತೆ. ನೀನು ಅಷ್ಟೇ, ನನ್ನ ಫ್ರೆಂಡ್ಸ್ ನಾನು ಏನು ಮಾಡಿದ್ರು ಬೈತೇನೆ ಅಂತ ನೀನು ಭಯ ಪಡ್ತಾ ಇರ್ತೀಯ. ಯಾಕಂದರೆ ತಂದೆ ತಾಯಿ ಕೂಡ ಬೈಯೋಕ್ಕಾಗಲ್ಲ. ಒಬ್ಬ ಫ್ರೆಂಡ್ಸು ಎಲ್ಲ ಥರ ತಿರ್ತಾನೆ. ಏನು ಹೇಳು? ಒಬ್ಬ ಫ್ರೆಂಡ್ಸು, ಒಬ್ಬ ಲವ್ವರು ಎಲ್ಲ. ಎಜುಕೇಷನಲ್ಲಿ ಯಾರು ಲವ್ವಲ್ಲಿ ಬೀಳ್ತಾರೆ ಅವರಿಬ್ಬರು ಫ್ರೆಂಡ್ಶಿಪ್ ಇರ್ತಾರೆ, ಒಂದೇ ಕಾಲೇಜ್ ಇರ್ತಾರೆ. ಲವ್ನ ತಲೆ ಕೆಡ್ಸ್ಕೊಂಡ್ರೆ ಲವ್ ಮಾಡ್ಕೊಂಡು ಎಜುಕೇಷನ್ ಮಾಡ್ತಾರೆ, ಅವ್ರು ಟಾಪಲ್ಲಿ ಇರ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ಲವ್ ಮಾಡಿಬಿಟ್ರೆ ಎಜುಕೇಷನ್ ಹಾಳಾಗುತ್ತೆ ಅಂತ ತಿಳ್ಕೊತಾರೆ. ಬೇರೆ ಸ್ಕೂಲ್ಗಿಂತ ಒಂದೇ ಸ್ಕೂಲಲ್ಲಿ ಇವು ಡಾಕ್ಟ್ರೆಲ್ಲ ಓದ್ತಾರೆ ನೋಡಿ, ಅವರಿಬ್ಬರು ಲವ್ ಸ್ಟೋರಿ ಕಚ್ಕೊಂಡ್ರೆ ಸಖತ್ ಒಂದೇ ಸರಿ ಬುಕ್ಕನ್ನು ಓದ್ತಾರೆ. ಅದ್ರ ಜೊತೆಗೆ ಇದನ್ನು ಓದೋಕ್ಕೆ ಗಮನ ಕೊಡ್ಬೇಕು. ನೀನು ಲವ್ ಮಾಡೋ ಅಂತ ಹೇಳ್ತಿಲ್ಲ, ದಿ ಬೆಸ್ಟ್ ಫ್ರೆಂಡ್ಶಿಪ್ ಮಾಡು, ನಿನ್ನ ಲೈಫ್ ಸಖತ್ ಸಕ್ಸಸ್ ಕೊಡುತ್ತೆ. ಅವ್ರ ಫ್ರೆಂಡ್ ಮಾಡ್ರೆ ಹಂಗಾಗುತ್ತೆ, ಇವ್ರ ಫ್ರೆಂಡ್ ಹಿಂಗೆ ಮಾಡುತ್ತೆ, ಈ ಥರ ಕೆಟ್ಟದಕ್ಕೆಲ್ಲ ನೀನು ಗಮನ ಕೊಡಬೇಡ. ಯಾಕೆ? ಎಲ್ಲರಿಗೂ ಒಂದು ಸ್ಫೂರ್ತಿ ಅನ್ನೋದು ಇದ್ದೇ ಇರ್ತಾರೆ. ನಿನಗೆ ತಂದೆ ತಾಯಿಗಿಂತ ನಿನ್ನ ಫ್ರೆಂಡ್ಸ್ ಸಖತ್ ಕ್ಲಿಕ್ ಮಾಡ್ತಾರೆ. ನೀನು 100% ಕೆಲಸ ಸಿಗುತ್ತೆ. ನೀನು ಬರ್ದಿಡ್ಕ. ನನ್ನ ಮನೆಯಲ್ಲೂ ಕೂಡ ಯಾರೋ ಒಬ್ಬರು ಕಮಿಷನರ್ ಆಗಿದ್ರು, 100% IPS ಆಫೀಸರ್ ಎಲ್ಲ. ಇವರೆಲ್ಲರೂ ಕೂಡ, ಸಾರ್ ನಾನು 7ನೇ ಕ್ಲಾಸ್ ಓದ್ಬೇಕಾದ್ರೆ ನಾನು ಬುಕ್ಕಲ್ಲಿ ಬರೆದಿದ್ದೀನಿ ಸರ್, ನಾನು ಇವತ್ತು ಕಮಿಷನರ್ ಆಗಿದ್ದೀನಿ ಅಂತ ನನಗೆ ಮೊನ್ನೆ ಭಾಳ ವಿಶೇಷ ಗಿಫ್ಟ್ ಕೊಟ್ಟರು. ಅದು ಯಾರೋ ಇನ್ಸ್ಪೆಕ್ಟ್ರಿಗೆ ಹೇಳಿ ಅವ್ರ ನಂಬರ್ ತಂದು ಅವ್ರಿಗೆ ನಾನು ಪರಿಚಯ ಅಂತ. ಸರ್ ನಾನು 7ನೇ ಕ್ಲಾಸ್ ಓದ್ಬೇಕಾದ್ರೆ ನಾನು ಕಮಿಷನರ್ ಆಗ್ತೀರಾ ಅಂತ ಬರ್ದಿದ್ದೀರಾ ಸರ್? ನೋಡಿ ಸರ್, ನೀವು ಬರ್ದಿರೋದು ನಾನು 7ನೇ ಕ್ಲಾಸಲ್ಲಿ ಕೇಳ್ದಾಗಿತ್ತು, ಆದರೆ ಇವತ್ತು ನಾನು ಆಗಿದ್ದೀನಿ ಸರ್ ಅಂತ. ಈ ಥರ ಕರ್ನಾಟಕದಲ್ಲಿ ಮೂಲೆ ಕೂಡ ನಾನು ಹೇಳ್ದವ್ರು ಆಗಿರೋರು. ಅದಕ್ಕಾಗೇ ನನಗೆ ಅತಿ ಹೆಚ್ಚು ಹಳೆ ಕ್ಲೈಂಟಲ್ಲಿ ನಂಗೆ ಜಾಸ್ತಿ, ಹೊಸ ಕ್ಲೈಂಟ್ಗಿಂತ ನಂಗೆ ಹಳೆ ಕ್ಲೈಂಟ್ಗಳಿಗೆ ಹೇಳಿ ಸಾಕತ್ತೆ. ಅವ್ರು ಹಳೆ ಕ್ಲೈಂಟ್ಸ್ ಎಲ್ಲ ಹಂಗೆ ಅಂತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಟ್ರೋಲ್ ಅಂತ. ನನ್ನ ನೇಮು ಮಾರ್ಕೆಟ್ ಇಷ್ಟು ವರ್ಷ ನೋಡಿ, 2011ರಿಂದ ಕರ್ನಾಟಕದಲ್ಲಿ ಜ್ಯೋತಿಷ ಹೇಳ್ತಿದ್ದೀನಿ. ಇನ್ನೂ ಅಂಬೇಕಲ್ಲಿ ಇಡೋ ಥರ ಇದ್ದೀನಿ. ಎಲ್ಲರೂ ಮರ್ತ್ಕೊಬಿಟ್ಟಾರೆ ಜ್ಯೋತಿಷ. ನಮ್ಮ ಫೀಲ್ಡಲ್ಲಿ ಬಂದವರು ಒಬ್ಬರು ಇವಾಗ ನೆನಪಿಗಾಗಲ್ಲ. ಏನು ಮೇಡಮ್ ಅವರೇ ಇದ್ದೀರಾ ಲೈನಲ್ಲಿ? ನನಗೆ ತುಂಬ ಖುಷಿ ಆಯ್ತು ನಿಮ್ಮ ಜಾತಕ ನೋಡಿ. ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನವರು ಕೂಡ ನಾನು ಏನು ಹೇಳಿದ್ದೀನೋ ಅದನ್ನು ನಿಮಗೆ ಫಲಿಸಲಿ, ಅದು ಸಕ್ಸಸ್ ಆಗಲಿ ಅಂತ ಆ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ಹಣ ಬರೋ ಬರೆಯೋನು ನೀನು ಗ್ರೀನ್ ಪೆನ್ನಲ್ಲಿ ಸೈನ್ ಮಾಡು, ಒಳ್ಳೇದಾಗಲಿ ನಿನಗೆ. ಸರಿ ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ಕೇಳಿಸ್ತಿದೆಯಾ? ಓಕೆ, ಕರೆ ಕಟ್ಟಾಗಿದೆ ಗುರುಗಳೇ. ಇನ್ನೇನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ 28ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಯಾವ ನಂಬರ್ನ ಫಾಲೋ ಮಾಡಬೇಕು, ಯಾವ ಕಲರ್ನ ಅವ್ರು ಅನುಸರಿಸಬೇಕು ಅಂತ ಹೇಳಿದ್ರೆ, ಅವ್ರ ಜೀವನದಲ್ಲಿ ಇನ್ನೂ ಸಕ್ಸಸ್ ಆಗಬೇಕು, ಹಣವನ್ನು ಗಳಿಸ್ಬೇಕು ಅಂತಂದರೆ ಏನು ರೆಮಿಡಿ ಏನಾದರೂ ಇದೆಯಾ ಗುರುಗಳೇ? ಖಂಡಿತ ಎಲ್ಲ ಕೂಡ ಇವರು ಲಕ್ಕಿ ನಂಬರ್ 5ನ ಫಾಲೋ ಮಾಡಬೇಕು. ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲಿಗೆ ನಾಳೆಗೆ ಮೊದಲಿಗೆ ತುಂಬ ಪವರ್ಫುಲ್ ಅಂತ ಒಂದು ದಿನ ಅಂತ ಹೇಳ್ತಾರೆ 100%. ನಾಳೆ ಅದ್ಭುತವಾದ ದಿನ. ಮೊದಲಿಗೆ ಮೇಷರಾಶಿ, ಭಾಳ ಅದ್ಭುತವಾದ ಒಂದು ಮೇಷರಾಶಿಯವರಿಗೆ ನಾಳೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಮೇಷರಾಶಿಯವರಿಗೆ ರಾಶಿ ಚಕ್ರವನ್ನು ಹಾಕ್ದಾಗ ಗೊತ್ತಾಗುತ್ತೆ 100%. ಅದೇ ಥರ ವೃಷಭ ರಾಶಿಗಂತೂ ಲಗ್ನದಲ್ಲೇ ಕುಜಗ್ರಹ ಇದ್ದಾನೆ. ಕೋಪ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಶನಿ ಚಂದ್ರ ಅಷ್ಟಮದಲ್ಲಿದೆ, ಅದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ, ತುಂಬ ಬೆಸ್ಟ್ ಅಂತ ಹೋಗುತ್ತೆ. ಕೋಪ ಎಷ್ಟು ಕಮ್ಮಿ ಮಾಡ್ಕೊಳ್ತಾರೆ ಅಷ್ಟು ಒಳ್ಳೆಯದು. ಮತ್ತು ವೃಷಭ ರಾಶಿಯವರಿಗೆ ಸ್ವಲ್ಪ ಆಸ್ಟೆಂಟು ಆಪರೇಷನಲ್ಲಿ ಆಗುತ್ತೆ. ಯಾಕಂದರೆ ರಾಶಿಯಲ್ಲಿ ಕುಜಗ್ರಹ ಇದು, ಕುಜಗ್ರಹದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ನಿಮಗೆ 100% ಕುಜ ಚೇಂಜ್ ಆಗೋತ್ತಿಗೆ ಆಪರೇಷನ್ನು, ಹೆಲ್ತ್ ಪ್ರಾಬ್ಲಮ್ಮು, ಲೂಸ್ ಮೋಷನ್, ಹೊಟ್ಟೆ ನೋವು ಬರೋದು, ಕಣ್ಣು ನೋವು ಬರೋದು, ಹೆಡ್ಡೇಕ್ ಬರೋದು, ಇದು ನಿಮ್ಮ ಲೈಫಲ್ಲಿ ನಡೀತೈತೆ. ದಯವಿಟ್ಟು ಅದೊಂಚೂರು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗಂತೂ ಸಕಲ ಸಂಪತ್ತು ಐಶ್ವರ್ಯ ತುಂಬ ಚೆನ್ನಾಗಿದೆ ಅಂತ ಹೇಳುತ್ತೆ. ಲಾಭ ಇಲ್ಲ, ಕಂಡ ವಿಷಯನ ಅತಿ ಹೆಚ್ಚು ಮಾತಾಡ್ತಾರೆ. ಬುಧಗ್ರಹ ರಾಶಿಲಿದ್ದರೆ ಬೇರೆ ಇಲ್ದಿರೋದು ಮಾತಾಡ್ತಾರೆ. ಸ್ವಲ್ಪ ನೀವು ಓದಿದರೆ ನಿಮ್ಮ ಲೈಫಲ್ಲಿ ಯಾವುದು ವಿಷಯನೂ ಮಾತಾಡೋಕ್ಕಲ್ಲ. ಯಾಕಂದರೆ ಬುಕ್ಕೇ ನಿಮ್ಮ ಜೊತೆ ಮಾತಾಡುತ್ತೆ. ಮೀಡಿಯಮ್ಮಾಗಿ ಓದಿರ್ತಾರೆ ನೋಡಿ, ಒಂದು SLC PUC ಇಷ್ಟೊಳಗಡೆ ಚೆಕ್ ಔಟ್ ನೀವು ನೋಡಿ, ಇಷ್ಟ ಬಂದಂಗೆ ಮಾತಾಡ್ತಿರ್ತಾರೆ 100%. ನೀವು ಬರ್ದಿದ್ದು ಕೇಳಿ. ಯಾರೆಲ್ಲ ಟ್ರೋಲ್ ಮಾಡ್ತಾರೆ ಅವರೆಲ್ಲರೂ ಡಾಕ್ಟ್ರು, IAS ಆಫೀಸರ್ಸು, ಇಲ್ಲಿ ಟಾಪ್ ಇಂಜಿನಿಯರ್ ಅಲ್ಲ. 100% SLC PUC ಓದಿರೋರು, ಮೊಬೈಲಲ್ಲಿ ಕಂಪ್ಯೂಟರ್ಗೆ ಗೊತ್ತಿರುತ್ತೆ, ಮಾಡೋ ಕೆಲಸ ಎಲ್ಲ ಬೇರೆಯವ್ರ ಮನೆ ವಿಷಯ ಹಾಕ್ಯಂದು ನಮಗೊಂಚೂರು ಫಾಲೋವರ್ಸ್ ಅಂತ ಇರ್ತಾರೆ. ಯಾರು ಒಬ್ಬರು ಡಾಕ್ಟ್ರು ಓದಿದ್ದೀನಿ, ಅವ್ನು ರೀಲ್ಸ್ ಮಾಡ್ತಿರೋದಿಲ್ಲ, ಟ್ರೋಲ್ ಅದನ್ನು ಎಡಿಟಿಂಗ್ ಮಾಡೋಕ್ತಿಲ್ಲ ನೋಡಿ. ಈ ಥರ ಬುದ್ಧಿ ಕೂಡ ವಿದ್ಯೆ ಕೂಡ ನಿಮ್ಮ ಲೈಫನ್ನು ಬದಲಾವಣೆ ಮಾಡಿಸುತ್ತೆ. 100% ಒಳ್ಳೆಯದಾಗಲಿ. ಯಾಕಂದರೆ ಈ ಜನ್ರೇಷನ್ ಏನು ಓಡುತ್ತೋ ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ. ಮತ್ತು
ಕಟಕ ರಾಶಿಯವರಿಗಂತೂ ಸಖತ್ ಸೂರ್ಯಗ್ರಹ ಗುರುಗ್ರಹ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ರಾಶಾಧಿಪತಿ ಚಂದ್ರ 6ನೇ ಮನೆಯಲ್ಲಿರೋದು ಅದು ತುಂಬ ಅಪಾಯ ಅಂತ ಹೇಳುತ್ತೆ. ಯಾರಿಗಾದ್ರು ಬಿ ಪಿ ಇದೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಬುಧನ ದೃಷ್ಟಿ ಬೀಳೋದ್ರಿಂದ ನಾಳೆ ಕೇರ್ಫುಲ್ ಆಗಿರಿ ಅಂತ ಹೇಳುತ್ತೆ. ತುಂಬ ಚೆನ್ನಾಗಿದೆ. ಆರೋಗ್ಯ ಹೆಚ್ಚು ಕಮ್ಮಿ, ಬಿ ಪಿ ಒಂದು ನೋಡ್ಕೊಳ್ಳಿ. ಸಿಂಹ ರಾಶಿಯವರಿಗಂತೂ ಟೈಮ್ ಸಖತ್ ಬ್ಯಾಡ್ ಅಂತ ಹೇಳುತ್ತೆ. ಆದರೆ ನಾಳೆ ಚೆನ್ನಾಗಿದೆ, ನಾಳೆ ತುಂಬ ಚೆನ್ನಾಗಿದೆ. ಆದರೂ ಕೂಡ ನಿಮ್ಮ ಟೈಮ್ ಚೆನ್ನಾಗಿಲ್ಲ, ದಯವಿಟ್ಟು ಹುಷಾರಾಗಿರಿ, ಎಲ್ಲೂ ದುಡ್ಡು ಕಳಿಬೇಡಿ. ನಾಳೆ ಕನ್ಯಾ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯ ಇದೆ. ತುಂಬ ಜನ ಕನ್ಯಾ ರಾಶಿಯವರಲ್ಲಿ ಯಾರಿಗಾರು ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿಯಾಗಿ ತೊಂದರೆ ಆಗೋ ಚಾನ್ಸಸ್ಸು ಇರುತ್ತೆ, ಅದನ್ನು ಕಾಪಾಡ್ಕೊಳ್ಳಿ ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರಿಗಂತೂ ಬಹಳ ನೆಮ್ಮದಿ ಇದೆ. ಕುಟುಂಬದ ದುಡ್ಡು ಕಾಸು ಎಲ್ಲ ಇರುತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಕುಜನ ಕುಟುಂಬ ಸ್ಥಾನಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ. ಯಾರ ಮೇಲಾದ್ರು ತುಲಾ ರಾಶಿ ಮನೆಯಲ್ಲಿ ಸಾವು ನೋವು ಸಂಭವಿಸಿದರೆ ಅದೊಂಥರ ಮನಸ್ಸಿಗೆ ಬೇಜಾರಾಗುತ್ತೆ, ಅಂದರೆ ದುಃಖ, ಮನಸ್ಸಿಗೆ ತೊಂದರೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗಂತೂ ನಾಳೆ ಅದ್ಭುತವಾದ ಒಂದು ದಿನ ಅಂತೇಳಿ. ಚಂದ್ರ 2ನೇ ಮನೆಯಲ್ಲಿದ್ದಾನೆ. ಪ್ರಾಪರ್ಟಿ ವಿಚಾರವನ್ನು ಅತಿ ಹೆಚ್ಚು ನೀವು ಮಾಡ್ತಾರೆ, ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ಪ್ರಾಪರ್ಟಿ ವಿಚಾರವನ್ನು ಏನಾದ್ರು ನೀವು ಕೈ ಹಾಕ್ತಾರೆ, ವೃಶ್ಚಿಕ ರಾಶಿಯವರು ತುಂಬ ಚೆನ್ನಾಗಿರುತ್ತೆ. ಧನುಸು ರಾಶಿಯವರಿಗಂತೂ ತುಂಬ ಟೈಮ್ ಬ್ಯಾಡ್ ಆಗಿದೆ. ಧನುಸು ರಾಶಿಯವರಿಗಂತೂ ತುಂಬ ನಿಮ್ಗೆ ಹೆಚ್ಚು ಕಮ್ಮಿ ಇನ್ನು 1.5 ವರ್ಷ ನಿಮ್ಮ ಟೈಮ್ ಇಸ್ ಬ್ಯಾಡ್ ಅಂತ ಹೇಳುತ್ತೆ. ಪ್ರಾಪರ್ಟಿ ಮಾರ್ತೀರ, ವ್ಯಕ್ತಿತ್ವನ ಮಾರ್ಕೊತೀರ, ಮನಸ್ಥಿತಿನ ಮಾರ್ಕೊತೀರ, ಇದೆಲ್ಲವೂ ಕೂಡ ನಡೀತೈತೆ ಅಂತ ಧನುಸು ರಾಶಿಯವರಿಗಿರುತ್ತೆ. ಧನುಸು ರಾಶಿಯವರು ತುಂಬ ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ನಾಳೆ ಮಕರ ರಾಶಿಯವರಿಗಂತೂ ಬ್ಯೂಟಿಫುಲ್ ಟೈಮ್ ಅಂತ ಹೇಳುತ್ತೆ. ಮಕರ ರಾಶಿಯವರಿಗೆ ಮನಸ್ಥಿತಿ 12ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನಾಳೆ ಮಕರ ರಾಶಿಯವರು ಚಂದ್ರನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ನಾಳೆ ಕುಂಭ ರಾಶಿಯವರಿಗೆ ಚಂದ್ರ 11ನೇ ಮನೆಯಲ್ಲಿದ್ದಾನೆ, ತುಂಬ ಬ್ಯೂಟಿಫುಲ್ ಅಂತ ಹೇಳುತ್ತೆ. 11ನೇ ಮನೇಲಿ ಚಂದ್ರ ಇದ್ದರೆ ದೇವ್ರು ಕೇಳಿದ್ದೆಲ್ಲ ಕೊಡ್ತಾನೆ. 11th ಲಾರ್ಡ್ ಚಂದ್ರ, 5th ಲಾರ್ಡ್ ಬುಧ, ಈ ಸಖತ್ ಬ್ರಿಲಿಯಂಟ್ ಜಾತಕ ಅಂತ ಹೇಳುತ್ತೆ, ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ನಾಳೆ ಮೀನ ರಾಶಿಯವರಿಗಂತೂ ತುಂಬ ಬ್ಯೂಟಿಫುಲ್ ಟೈಮ್. ನಾಳೆ ಅದ್ಭುತವಾದ ಮೀನ ರಾಶಿಯವರಿಗೆ 10th ಲಾರ್ಡಲ್ಲಿ ಚಂದ್ರ, 5ನೇ ಮನೇಲಿ ಗುರು, ವಿಪರೀತ ರಾಜ ಹೋಗುತ್ತೆ. ನಾಳೆ 12 ರಾಶಿ ಫಲವನ್ನು ಇಷ್ಟ ತನಕ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ನಾಳೆ ಭವಿಷ್ಯ ಇವತ್ತೇ ಗೊತ್ತಾಗುತ್ತೆ. ಮತ್ತೆ ಯೂಟ್ಯೂಬಲ್ಲಿ ಹೋಗಿ ರಿಪೀಟ್ ನೋಡ್ಕೊಳ್ಳಿ, ನಿಮ್ಮ ರಾಶಿ ಯಾವುದು, ನಿಮ್ಮ ಬಣ್ಣ ಯಾವುದು, ನಾಳೆ ಲಕ್ಕಿ ಡೇಟ್ ಅಂತ ಮಿಸ್ ಮಾಡಲು ಮತ್ತೆ ರಿಪೀಟ್ ನೋಡಿ. ಮತ್ತೆ ನಾಳೆ ಇದೇ ಟೈಮಿಗೆ ಸಿಗ್ತೀನಿ, 5:30 6 ಗಂಟೆ. ನಮಸ್ಕಾರ ಎಲ್ಲರಿಗೂ. ಓಕೆ, ಧನ್ಯವಾದಗಳು ಗುರುಗಳೇ, ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.